ಯಾರು ಯಾವುದನ್ನು ತಿಳ್ಕೋಬೇಕು. ಅಧಿಕಾರಿ ಭೇದೇನ ವ್ಯವಸ್ಥೆ, ಈ ಬೇರೆ ಬೇರೆ ಅಧಿಕಾರಿಗಳು. ಆದ್ದರಿಂದ ರಾಜ ಹಾಗೇ ಮಾಡಬೇಕು, ಬ್ರಾಹ್ಮಣ ಹೀಗೇ ಮಾಡಬೇಕು, ವೈಶ್ಯ ಬೇರೆ, ಶುದ್ಧ ಬೇರೆ. ಆದ್ದರಿಂದ ಒಬ್ಬೊಬ್ಬರಿಗೆ ಒಂದೊಂದು ಧರ್ಮವಿದೆ, ಎಲ್ಲರಿಗೂ ಧರ್ಮ ಸಂಕರವಾಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ವಿದುರ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ, ಅಣ್ಣ ಮಾಯಾಚಾರ ಮಾಯೆಯ ವರ್ತಿತವ್ಯ ಸಾಧ್ವಾಚಾರ ಸಾಧುನ ಪ್ರತ್ಯುಪೇಯ. ಇದಂದಾಗಲೇ ಎಚ್ಚರವಾಗಿರಬೇಕು ಅವನಿಗೆ, ಧೃತರಾಷ್ಟ್ರನಿಗೆ. ನಿಜವಾಗಿ ಪ್ರಜಾಗರ ಅಂದ್ರೆ ದೊಡ್ಡ ಪ್ರಜಾಗರ ಇದು, ಭಯಂಕರವಾದ ಎಚ್ಚರ. ಎಂದೆಂದಿಗೂ ಕಣ್ಣಿಗೆ ಕಣ್ಣು ಹಚ್ಚದಿದ್ದಂತೆ ಎಚ್ಚರವಾಗಿ ಕೂತಿರಬೇಕು ಧೃತರಾಷ್ಟ್ರ. ಹಾಗಾಗಲಿಲ್ಲ. ಮತ್ತೂ ಯುದ್ಧಕ್ಕೆ ಅಣಿ ಮಾಡಿದ, ಅಣಿಯಾಗುವುದಕ್ಕೆ ಆಜ್ಞೆ ಕೊಟ್ಟ. ಹಾಗಾಗಿ ಮಾಯಾಚಾರ ಮಾಯೆಯ ವರ್ತಿತವ್ಯ ಸಾಧ್ವಾಚಾರ ಸಾಧುನ ಪ್ರತ್ಯುಪೇಯ. ಸಾಧುವಾದ ಕರ್ಮದಿಂದ ಸಾಧುವಾದ ವ್ಯಕ್ತಿಯನ್ನು ಎದುರಿಸಬೇಕು. ಅವನಿಗೆ ಪಾಪವನ್ನು ಮಾಡಲಿಕ್ಕಿಲ್ಲ, ಅವನಿಗೆ ಮೋಸ ಮಾಡಲಿಕ್ಕಿಲ್ಲ. ಯಾರು ಒಳ್ಳೆಯವನೋ ಅವನಿಗೆ ಕೆಟ್ಟದ್ದನ್ನು ಮಾಡಲಿಕ್ಕೇ ಇಲ್ಲ. ಭಗವಂತ ಎರಡನ್ನೂ, ಪರಮಾತ್ಮ ತನಗೆ ತನ್ನ ಸಾಮರ್ಥ್ಯವನ್ನು ತಾನು ತೋರಿಸಿಬಿಟ್ಟ ಒಂದು ಸಲ. ನ್ಯಾಯದಿಂದಲೇನೆ ರಾವಣನ ಸಂಹಾರವನ್ನು ಮಾಡಿದ, ಅತ್ಯಂತ ನ್ಯಾಯದಿಂದಲೇನೆ ಕಂಸನ ಸಂಹಾರವನ್ನು ಮಾಡಿದ, ಅತ್ಯಂತ ನ್ಯಾಯದಿಂದಲೇನೆ ನರಕಾಸುರನ ಸಂಹಾರ ಮಾಡಿದ, ಅತ್ಯಂತ ನ್ಯಾಯದಿಂದಲೇನೆ ಜರಾಸಂಧ ಕಾಲಕೇಯರ ಸಂಹಾರ ಮಾಡಿಸಿದ, ಕೀಚಕನ ಸಂಹಾರ ಎಲ್ಲ ಮಾಡಿದ. ಆದ್ದರಿಂದ ಪರಮಾತ್ಮನಿಗೆ ಎರಡೂ ಸಾಮರ್ಥ್ಯವಿದೆ. ರಾವಣವನ್ನ ಸಂಹಾರ ಮಾಡ್ತಾ ಇರುವಾಗ ಒಮ್ಮೆ ರಾವಣನ ಧ್ವಜ, ಶಸ್ತ್ರ, ರಥ, ಬಾಣ, ಬತ್ತಳಿಕೆ, ಕುದುರೆಗಳು, ಮುಂದೆ ಚಕ್ರ ಎಲ್ಲ ಬಿಚ್ಚೋಯ್ತು, ಎಲ್ಲ ಬಿದ್ದೋಯ್ತು. ನಿರಸ್ತ್ರನಾದ, ನಿಶಸ್ತ್ರನಾದ. ಆ ಸಂದರ್ಭದಲ್ಲಿ ಹೋಗಿ, ನಿನ್ನನ್ನು ಬಿಟ್ಟಿದ್ದೀನಿ, ಜೀವದಾನ ಮಾಡಿದಿ, ಹೋಗಿ ಬಾ, ನಿನ್ನ ಇನ್ನೊಮ್ಮಿಕೊಳ್ತೇನೆ ಅಂತಂತ ಪರಮಾತ್ಮ. ಹೀಗೆ ಭಗವಂತ ಎರಡೂ ವಿಧವಾದದ್ದನ್ನು, ನಾಟಕ ಮಾಡಿದ್ದನ್ನು ತೋರಿಸ್ತಾನೆ ಪರಮಾತ್ಮ. ಆದ್ದರಿಂದ ಮಾಯಾಚಾರೋ ಮಾಯೆಯ ವರ್ತಿತವ್ಯ ಸಾಧ್ವಾಚಾರ ಸಾಧುನ ಪ್ರತ್ಯುಪೇಯ ಜರಾರೂಪಂ ಹರತಿ ಧೈರ್ಯಮಾಶ ಮೃತ್ಯು ಪ್ರಾಣಾನ್ ಧರ್ಮಚರ್ಯಾಮಸೂಯಾಂ ಕಾಮೋ ಹ್ರಿಯಂ ವೃತ್ತಮನಾರ್ಯ ಸೇವಾ ಕ್ರೋಧಶ್ರಿಯಂ ಸರ್ವಮೇವಾಭಿಮಾನ. ಜರಾರೂಪಂ, ಎಷ್ಟು ಚೆಲುವನಾದರೇನು, ವಯಸ್ಸಾಯಿತು ಅಂದ್ರೆ ಆ ಬಣ್ಣ, ರೂಪ, ಸೌಂದರ್ಯ ಹೋಗತ್ತೆ, ನಾಶವಾಗಿ ಬಿಡುತ್ತದೆ, ಉಳಿಯುವುದಿಲ್ಲ. ಜರಾರೂಪಂ ಹರತಿ ಧೈರ್ಯಂ ಆಶಾ ಹರತಿ. ಏನೋ ಆಶೆ, ಏನೋ ಕೊಡ್ತಾರೆ, ಧೈರ್ಯ ಹೋಯ್ತು. ಗಟ್ಟಿ ಮನಸ್ಸೇನಿದೆ ಅದು ಹೋಯ್ತು, ಕದಲಿಬಿಟ್ಟು, ಶಿಥಿಲವಾಯ್ತು, ನಡಗಿಬಿಟ್ಟು. ಯಾಕೆ? ಆಸೆ ಇಲ್ಲ. ಆಸೆ ಧೈರ್ಯವನ್ನು ಅಪಹಾರ ಮಾಡುತ್ತೆ, ಮುಪ್ಪು ರೂಪವನ್ನು ಹಾಳು ಮಾಡ್ತದೆ, ಮೃತ್ಯು ಪ್ರಾಣವನ್ನು ನಾಶ ಮಾಡ್ತದೆ. ಅಸೂಯೆ ಧರ್ಮಚರ್ಯೆಯನ್ನ, ಧರ್ಮವನ್ನ ಮಾಡಿಸಿಕೊಡುವುದಿಲ್ಲ. ಅಸೂಯೆ ಧರ್ಮವನ್ನು ಮಾಡಿಸಿಕೊಡುವುದಿಲ್ಲ. ಬಹಳ ವಿಚಿತ್ರವಾಗಿರುವಂಥ, ಯಾರು ಅಸೂಯಾವಂತನೋ ಅವನು ಮಾಡಿದ ಯಾವ ಧರ್ಮವೂ ಧರ್ಮವಾಗುವುದಿಲ್ಲ, ಯಾವ ಧರ್ಮವೂ ಧರ್ಮವಾಗುವುದಿಲ್ಲ. ಅವರು 1000 ಗಾಯತ್ರಿ ಮಾಡ್ತಾರೆ, ನಾನು 10,000 ಮಾಡ್ತೀನಿ ಅಂತ ಅಸೂಯೆ ಪಟ್ರೆ ಅದು ಹೋಯ್ತು, ಹಾಳಾಯ್ತು. ಅವರು 10 ಓದಿದ್ದಾರೆ, ನಾನು 20 ಓದ್ತೇನೆ ಅಂತ ಅಸೂಯೆ ಮಾಡಿದರೆ ಹಾಳಾಯ್ತು. ದಾನ ಕೊಟ್ಟದ್ದು ಅವರು 10, ನಾನು 20 ಕೊಡ್ತೇನೆ, ಹಾಳಾಯ್ತು. ಏನು ಮಾಡಿದ್ದು ಕೂಡ ಅಸೂಯೆಯಿಂದ ಮಾಡಿದರೆ, ಆ ಅಸೂಯೆಯಿಂದ ಮಾಡಿದ ಯಾವ ಧರ್ಮವೂ ಕೂಡ ಅದು ಕೈಗೆ ಬರುವುದಿಲ್ಲ, ಹಾಳಾಗಿ ಹೋಗ್ತದೆ. ಇನ್ನೊಬ್ಬರು ಅಸೂಯೆ ಬಹಳ ವಿಚಿತ್ರವಾಗಿರ್ತದೆ, ಬಹಳ ವಿಚಿತ್ರವಾಗಿರ್ತದೆ. ಏನೋ ಅವು ಕ್ಷುದ್ರವಾಗಿರ್ತಕ್ಕಂತಹ ದುರ್ವ್ಯಸನ ಅದು ಅಸೂಯೆ ಅಂತ. ನಾವು ಅಸೂಯೆಯನ್ನು ಬಿಟ್ಟವನೇ ಬಿಡಬಹುದು, ಅಸೂಯೆಯನ್ನು ಹಿಡ್ಕೊಂಡವನಿಗೆ ಅಸೂಯೆ ಬಿಡ್ಲಿಕ್ಕಾಗೋದೇ ಇಲ್ಲ. ಆ ವಿಚಾರಗಳು ಬಂದೇ ಬಿಡ್ತದೆ ತಲೆಯೊಳಗೆ, ಬಂದೇ ಬಿಡುತ್ತದೆ ತಲೆಯೊಳಗೆ. ಆದ್ದರಿಂದ ಧರ್ಮಚರ್ಯಾಂ ಅಸೂಯ, ಅಸೂಯೆ ಎಲ್ಲ ಧರ್ಮಚರ್ಯೆಯನ್ನ, ಎಲ್ಲ ಧರ್ಮ ಕರ್ಮಗಳನ್ನ ಹಾಳು ಮಾಡಿ ಹಾಕ್ತದೆ. ಕಾಮೋಹ್ರಿಯಂ, ಕಾಮ ನಾಚಿಕೆಯನ್ನು ಹಾಳು ಮಾಡ್ತದೆ. ವೃತ್ತಂ ಅನಾರ್ಯ ಸೇವಾ, ದುಷ್ಟರ ಸೇವೆಯನ್ನ, ದುಷ್ಟರ ಸೇವೆ ಇದು ವೃತ್ತವನ್ನ, ನಮ್ಮ ಶೀಲವನ್ನ ಕೆಡಿಸಿಬಿಡುತ್ತದೆ. ಕ್ರೋಧ ಶ್ರಿಯಂ, ಆದರೆ ಎಲ್ಲಕ್ಕೆ ಮೇಲಾಗಿ ಸರ್ವಮೇವ ಅಭಿಮಾನ, ಮನುಷ್ಯನ ಅಭಿಮಾನ, ಸೊಕ್ಕು ಅಂತೇನಿದೆ, ಅಹಂಕಾರ ಅಂತೇನಿದೆ, ಅದು ಎಲ್ಲವನ್ನು ಹಾಳು ಮಾಡ್ತದೆ. ಆದ್ದರಿಂದ ಮನುಷ್ಯ ಅಭಿಮಾನ ಶೂನ್ಯನಾಗಿದ್ರೆ ಹಿತ, ಅಭಿಮಾನ ಶೂನ್ಯನಾಗಿದ್ರೆ ಹಿತ. ಅವನಿಗೆ ಅವನ ಧರ್ಮವೂ ಹೋಗುತ್ತೆ, ಅವನ ಧೈರ್ಯವೂ ಹೋಗುತ್ತೆ, ಅವನ ವೃತ್ತವೂ ಹೋಗ್ತದೆ, ನಾಚಿಕೆ ಎಲ್ಲವೂ ಹಾಳಾಗ್ತದೆ. ಆದ್ದರಿಂದ ಅಭಿಮಾನವಿಲ್ಲದೆ ಇರುವುದು ಉತ್ತಮವಾಗಿರುವಂತಹದ್ದು. ಅಭಿಮಾನಿಯಾಗಿರುವಂತಹ ಮನುಷ್ಯನಿಗೆ
ಎಲ್ಲ ಹಾಳಾಗ್ತದೆ. ಆದ್ದರಿಂದಾಗಿ ಅಭಿಮಾನ ಇರಬಾರದು. ಧೃತರಾಷ್ಟ್ರ ಅಂತಾನೆ, ಶತಾಯುರುಕ್ತ ಪುರುಷ ಸರ್ವದೇವೇ ಸರ್ವವೇದೇಶು ಏವದ ವಯ್ಯದ ನಾಪ್ತೋತ್ಯಥ ಚ ತತ್ಸರ್ವಂ ಆಯುಃಕೇನೇಹ ಹೇತುನಾ. ಮನುಷ್ಯನಿಗೆ 100 ವರ್ಷ ಆಯುಷ್ಯ ಅಂತ ಶಾಸ್ತ್ರ. ಯಾಕೆ ಇದರಲ್ಲಿ ಕಡಿಮೆ ಆಗ್ತಾ ಬಂದಿದೆ? ಯಾಕೆ 100 ವರ್ಷ ಪೂರ್ಣವಾಗಿ ಮನುಷ್ಯ ಬದುಕುವುದಿಲ್ಲ? ಸಣ್ಣ ವಯಸ್ಸಿನಲ್ಲಿ ತೀರಿ ಹೋಗ್ತಾನೆ, ಅಲ್ಪಾಯು ಆಗ್ತಾನೆ, ಪೂರ್ಣ ವಯಸ್ಸು ಕಾಣುವುದಿಲ್ಲ. ಯಾಕೆ? ಯಾರು ಕಂಡಿದ್ದಾರೆ ಅವರಲ್ಲಿ ದೋಷಗಳಿಲ್ಲ ಅಂತ ಆಗದಿದ್ದರೂ ಯಾರಿಗೆ ಆಯುಷ್ಯ ಕಡಿಮೆ ಆಗಿದೆ ಅವರಿಗೆ ಈ ಎಲ್ಲ ಕಾರಣಗಳು ಇರಬಹುದು ಅಂತ ಹೇಳ್ತಾರೆ. ಪ್ರತ್ಯೇಕವಾಗಿ ಪ್ರಾರಬ್ಧ ಕರ್ಮ ಅಂತ ಅನ್ನೋದೊಂದಿದೆ, ಅದು ಮಾತು ಬೇರೆ. ಅದು ಬಿಟ್ಟು ಈ ಮಾತುಗಳು ಅತಿಮಾನ, ಅತಿವಾದಶ್ಚ, ಅತ್ಯಾಗ, ಕ್ರೋಧಶ್ಚ, ಆತ್ಮವಿಧಿತ್ಸ, ಮಿತ್ರದ್ರೋಹ, ಇವು 6 ಸ್ಥಾನಗಳು. ಈ 6 ಸಾಧನೆಗಳಿಂದ ಮನುಷ್ಯನ ಜೀವನದಲ್ಲಿ ಆಯುಸ್ಸು ಹಾನಿಯಾಗ್ತದೆ, ಆಯುಷ್ಯ ಕಡಿಮೆಯಾಗತ್ತೆ, ಆಯುಷ್ಯ ಪೂರ್ಣವಾಗಿ ಇರುವುದಿಲ್ಲ. ಅತಿಮಾನ, ಮನುಷ್ಯ ತಾನು ಅಭಿಮಾನಿಯಾಗಿರಲಿಕ್ಕೆ ಚಿಂತೆ ಇಲ್ಲ. ಅರ್ಥಾತ್ ತನಗೊಂದು ಗೌರವ ಸಿಗಲಿ ಅಂತ ತಾನು ಅತಿಹೀನನಾಗಿ ದೈನ್ಯದಿಂದ ಇಲ್ಲದೆ ಗೌರವದಿಂದ ಇರುವುದಕ್ಕೆ ಚಿಂತೆ ಇಲ್ಲ. ಆದರೆ ಆ ಮಾನ ಅತಿಯಾಗಿ ಬಿಟ್ರೆ ಅವನ ಆಯುಷ್ಯ ಹಾಳಾಗಿ. ಅತಿಮಾನದಿಂದ ಪ್ರಾಯ ಅನೇಕ ದೊಡ್ಡವರ ಹಿರಿಯರ ಜ್ಞಾನಿಗಳ ಶಾಪ ಅವನ ಮನಸ್ಸ ಆಗಿಬಿಡುತ್ತದೆ. ಮನುಷ್ಯ ಅತಿಮಾನವನ್ನ ಮಾಡುವುದಕ್ಕೆ ಪ್ರಾರಂಭ ಮಾಡಿದನೋ ಅವನಿಗೆ ಅದು ಆಗಿಬಿಡ್ತದೆ, ಆ ದೋಷ ಬಂದ್ಬಿಡ್ತದೆ, ಶಾಪ ತಟ್ಟತ್ತೆ. ಏನೇನೋ ಮಾತಾಡ್ತಾನೆ, ವ್ಯವಹಾರದಲ್ಲಿ ತಪ್ತಾನೆ, ಮನಸ್ಸಿನಲ್ಲಿ ಗೌರವ ಮಾಡುವುದಿಲ್ಲ, ಸತ್ಕಾರವಿರುವುದಿಲ್ಲ. ಹಾಗಾಗಿ ದೊಡ್ಡವರ ತಿರಸ್ಕಾರ. ಇದು ಮೊಟ್ಟ ಮೊದಲಿನ ದೊಡ್ಡವರಿಗೆ ಅಗೌರವವಾಗೋದು ಅತಿಮಾನದಿಂದ, ಇನ್ನೊಬ್ಬರಿಗೆ ಅಗೌರವವಾಗೋದು ಅತಿಮಾನದಿಂದ. ಭಾರಿ ಅಗೌರವವಾಗ್ತದೆ ತನ್ನ ಸೊಕ್ಕಿನಿಂದ. ಮನುಷ್ಯ ಯಾವಾಗ ತನ್ನ ಸೊಕ್ಕಿನಿಂದ ಇನ್ನೊಬ್ಬರಿಗೆ ಅಗೌರವ ಅವಹೇಳನೆ ಮಾಡ್ತಾನೋ ಆ ಸಂದರ್ಭದಲ್ಲಿ ಅವನಿಗೆ ಹಾನಿಯಾಯ್ತು, ಆಯುಷ್ಯ ಕ್ಷೀಣವಾಯ್ತು. ನಮಗಾಗಿ ಎಷ್ಟು ಜನ ತಪ್ಪಿಸಿಕೊಂಡಿದ್ದಾರೆ, ಪರಿತಾಪ ಪಟ್ಟಿದ್ದಾರೆ, ದುಃಖ ಪಟ್ಟಿದ್ದಾರೆ ನೋಡಿ. ಅಷ್ಟೆಲ್ಲ ಜನರ ಶಾಪ ನಮಗೆ ಜೊತೆಗೆ ಬಂದೇ ಇರ್ತದೆ, ಜೊತೆಗೆ ಬಂದೇ ಇರ್ತದೆ. ಪರಿತಾಪ ನಮ್ಮಿಂದ ಆಗಬಾರದು. ಯಸ್ಮಾನ್ ನೋದ್ವಿಜತೆ ಲೋಕಃ ಲೋಕಾನ್ ನೋದ್ವಿಜತೆ ಚಯ ಹರ್ಷಾಮರ್ಷ ಭಯೋದ್ವೇಗೈ ಮುಕ್ತೋ ಯಸ್ಸ ಚ ಮೇ ಪ್ರಿಯ. ಬಹಳ ಮಹತ್ವದ ಮಾತು. ನಮ್ಮಿಂದ ಇನ್ನೊಬ್ಬರಿಗೆ ಪೀಡೆ ಆಗದೇ ಇದ್ದಂತೆ, ಮನಸ್ಸಿಗೆ ನೋವಾಗದೇ ಇದ್ದಂತೆ ನಿತ್ಯ ಕೋಟಿ ಬಾರಿ ಮಾಡ್ತೇವೆ ನಾವು, ಕೋಟಿ ಪಾಪಗಳನ್ನು ಮಾಡ್ತೇವೆ ನಿತ್ಯ ನಿತ್ಯ. ಗೊತ್ತಿದ್ದೂ ಮಾಡ್ತೇವೆ, ತಿಳಿದೂ ಮಾಡ್ತೇವೆ, ಬುದ್ಧಿಪೂರ್ವಕವಾಗಿ ಮಾಡ್ತೇವೆ. ಕೆಲವಂತೂ ಕೈ ತಪ್ಪಿ ಹೋಗೋದಿರಲಿ, ಬುದ್ಧಿಪೂರ್ವಕವಾಗಿ ಮಾಡ್ತೇವೆ ಅಂದಮೇಲೆ ಎಷ್ಟು ಆಯುಷ್ಯ ಕ್ಷೀಣವಾಗಲಿಕ್ಕಿಲ್ಲ, ಹಾಗೇ ಆಗತ್ತೆ. ಆದ್ದರಿಂದ ಅತಿಮಾನ, ಅತಿವಾದಶ್ಚ, ಹೆಚ್ಚು ತಾನು ಮರ್ಯಾದೆ, ಆ ಮಾನವನ್ನ ಹೆಚ್ಚಾಗಿ ಅಪೇಕ್ಷೆ ಪಡೋದು, ಗೌರವ ಅಹಂಕಾರ ಪಡೋದು ಒಂದಾದರೆ, ಅತಿವಾದ ತಾನು ಏನು ಮಾತಾಡಬಾರದು ಅಷ್ಟು ಮಾತಾಡಿ ಬಿಡ್ತಾನೆ, ಅಡಿಯೇ ಬಿಡ್ತಾನೆ. ಬಂತು, ಬಾಯಿಯಿಂದ ಬಂತು. ಅತಿವಾದಶ್ಚ, ಅದೂ ಕೂಡ ಮನುಷ್ಯನಿಗೆ ಬಹಳ ಅಪಾಯಕಾರಿ, ಅವನ ಆಯುಷ್ಯವನ್ನ ನಾಶ ಮಾಡುವಂತಹದ್ದು. ಅತ್ಯಾಗ, ಏನೋ ಹಣ ಕೊಡುವುದಿಲ್ಲ, ಕಾಸು ಕೊಡುವುದಿಲ್ಲ, ಇನ್ನೊಬ್ಬರಿಗೆ ಅನ್ನೋದಿಲ್ಲ, ಅದು ಕೊಟ್ಟೆ ಅಂತಿಲ್ಲ, ಏನಿದೆಯೋ ಅದು ಇಟ್ಟೆ ಅಂತಾನೆ, ತಂದು ಅಂತಾನೆ ಹೊರತು ಇನ್ನೊಬ್ಬರದು ಅಂತ ಅನ್ನೋದಿಲ್ಲ. ಕೊಟ್ಟರೆ ಒಳ್ಳೇದಾಗ್ತದೆ, ಪಾಪ ಯಾರೋ ಬೇಡಿದ್ದಾರೆ, ಏನೋ ಅನುಕೂಲ ಇಲ್ಲ, ಪರಿಸ್ಥಿತಿ ಸೂಕ್ಷ್ಮವಾಗಿದೆ, ಆರ್ಥಿಕವಾಗಿ ಸಹಾಯವನ್ನು ಮಾಡೋಣ, ಊಟಕ್ಕೆ ಹಾಕೋಣ, ಬಟ್ಟೆ ಬರೆಕೋಣ, ಏನೋ ಕೊಟ್ಟರಾಯ್ತಲ್ಲ, ಉಪಕಾರ ಮಾಡಿದರೆ ಆಗುದಿಲ್ಲ. ಯಾಕೆ ಮಾಡಬೇಕು ಅಂತಂತ. ದಾನ ಧರ್ಮ ಒಂದು, ಪರೋಪಕಾರ ಮಾಡೋದಕ್ಕಾಗಿ ತ್ಯಾಗ ಮತ್ತೊಂದು, ಬಳಗದವರಲ್ಲಿ ವಿಭಾಗವನ್ನು ಮಾಡೋದು, ಹಂಚೋದು ಮತ್ತೊಂದು. ಇವು 3 ವಿಷಯಗಳು. ಇದು ಒಂದಕ್ಕೊಂದು ಸೇರಿಸಬೇಡಿ. ಇದು 3 ನಡಿಬೇಕು ನಮ್ಮಿಂದ, 3 ಆಗಬೇಕು. ಬಡವರಿಗೆ ಕೊಡುವುದು ಒಂದು, ಒಟ್ಟಾರೆ ಸಮಾಜದಲ್ಲಿರುವಂಥವರಿಗೆ, 2ನೇದಾಗಿ ತಮ್ಮ ಬಳಗದವರಿಗೆ, 3ನೇದಾಗಿ ತಾನು ಧರ್ಮವನ್ನು ಮಾಡುವುದು. ಆ ಧರ್ಮವನ್ನು ಮಾಡುವುದಕ್ಕೆ ಪಾತ್ರರು ಬೇಕು, ಯೋಗ್ಯರಾಗಿರತಕ್ಕಂತಹ ಜ್ಞಾನಿಗಳು ಇತ್ಯಾದಿ, ತಪಸ್ವಿಗಳು ಅಥವಾ ತೀರ್ಥ ಇತ್ಯಾದಿಗಳು, ಅವು ಬೇರೆ. ಅದಿಲ್ಲದೆ ಇದ್ರೆ ಈ 3 ತರಹದ ತ್ಯಾಗ ಏನಿದೆ, ತ್ಯಾಗ 3 ವಿಧವಾದ, ಆ 3 ವಿಧವಾದಂತಹ ತ್ಯಾಗವೇನಿದೆ ಇದು ಅತ್ಯಂತ ಅವಶ್ಯಕ. ಯಾರು ತ್ಯಾಗ ಮಾಡುವುದಿಲ್ಲ ಅವನಿಗೆ ತುಂಬಾ ಹಾನಿಯಾಗ್ತದೆ, ಬಹಳ ಹಾನಿಯಾಗ್ತದೆ. ಕ್ರೋಧಶ್ಚ ಆತ್ಮವಿಧಿತ್ಸಾಚ, ಸಿಟ್ಟು, ಕೋಪ, ಇನ್ನೊಬ್ಬರಿಗೆ ಪೀಡೆ ಕೊಟ್ಟು
ಅದು ತನ್ನ ಆಯುಷ್ಯವನ್ನ ಹಾಳು ಮಾಡ್ತದೆ. ಆತ್ಮವಿಧಿತ್ಸಾಚ, ತನ್ನನ್ನು ತಾನು ಹೇಳಿಕೊಳ್ಳುವಂತಹದ್ದು, ತಾನು ತನ್ನ ಬಡಾಯಿಯನ್ನ ತಾನು ಮಾಡಿಕೊಳ್ಳುವವನು. ಮಿತ್ರದ್ರೋಹಶ್ಚ ತಾನಿ ಷಟ್, ಇವು 6 ಏನಿದೆ ಇದು ಮನುಷ್ಯನ ಆಯುಸ್ಸನ್ನ ಹರಣ ಮಾಡುವಂತಹದ್ದು, ಹಾಳು ಮಾಡುವಂತಹದ್ದು. ಏತ ಏವ ಅಸಯಸ್ತೀಕ್ಷ್ಣಾ ಕೃತಂ ಕೃಂತಂತಿ ಆಯುಷಿ ದೇಹಿನಾಂ ಮಾನವಾನ್ ಘಂತಿ ನ ಮೃತ್ಯುರ್ಭದ್ರಮಸ್ತುತೆ. ವಿಶ್ವಸ್ತಸ್ಯೈತಿ ಯೋದಾರಾನ್ ಯಶ್ಚಾಪಿ ಗುರುತಲ್ಪಕಃ ವೃಷಲೀಪತಿರ್ದ್ವಿಜೋ ಯಶ್ಚ ಪಾನಪಶ್ಚೈವ ಭಾರತ ಆದೇಶಕೃದ್ ವೃತ್ತಿಹಂತ ದ್ವಿಜಾನಾಂ ಪ್ರೇಷಕಶ್ಚಯ ಶರಣಾಗತಃ ಚೈವ ಸರ್ವೇ ಬ್ರಹ್ಮಣ ಸಮಾಹ. ಬ್ರಹ್ಮಹತ್ಯೆ ಮಾಡಿದವರು ಯಾರು ಅಂತಂದ್ರೆ ಇವರೆಲ್ಲರೂ ಬ್ರಹ್ಮಹತ್ಯೆ ಮಾಡಿದವರು. ಸೆರೆಖಡಿಯವನು ಬ್ರಹ್ಮಹತ್ಯೆ ಮಾಡಿದವನೇ. ತಾನು ಬ್ರಾಹ್ಮಣನಾಗಿ ಸುರಾಪಾನವನ್ನು ಮಾಡುವವನು ಅವನು ಬ್ರಹ್ಮಹತ್ಯೆ ಮಾಡಿದವನು. ಮತ್ತೊಂದೇನಿಲ್ಲ, ಅದಕ್ಕೇನು ಕಡಿಮೆ ಇಲ್ಲ, ಹೆಚ್ಚಿಲ್ಲ, ಒಂದೇ ಸಮಾನ. ಆದೇಶಕೃತ್, ಬ್ರಾಹ್ಮಣರಿಗೆ ಆದೇಶವನ್ನು ಮಾಡುವವನು, ಹೋಗಿ ಇದನ್ನು ಮಾಡ್ಕೊಂಡು ಬಂದ್ರಿ ನೀವು ಅಂತ ಬ್ರಾಹ್ಮಣನಿಗೆ ಆದೇಶ ಮಾಡುವವನು ಯಾರೋ ಅವನು ಬ್ರಾಹ್ಮಣರ ಹನನ ಮಾಡುವವನೇ, ಬ್ರಾಹ್ಮಣರಿಗೆ ಹತ್ಯೆ ಮಾಡಿದವನೇ, ಕೊಲೆ ಮಾಡಿದವನೇ. ಆದೇಶಕರು ವೃತ್ತಿಹಂತ, ಬ್ರಾಹ್ಮಣ ಏನೋ ಹೊಲ ಇಟ್ಕೊಂಡಿದ್ದಾನೆ, ಮನೆ ಇಟ್ಕೊಂಡಿದ್ದಾನೆ, ಊಟ ಮಾಡ್ತಾ ಇದ್ದಾನೆ, ಆ ಹೊಲವನ್ನ ಎತ್ತಿ ಹಾಕೋದು, ಅವನ ಹೆಸರಲ್ಲಿದ್ದ ಹೊಲವನ್ನ ಮನೆಯನ್ನ ಕಿತ್ತಾಕಿ ಅವನಿಗೆ ಹೊಟ್ಟೆಗಿಲ್ಲದಂತೆ ಮಾಡೋದು. ಇವನು ಯಾರೋ ಅವನ ವೃತ್ತಿಹಂತ, ಅವನು ಬ್ರಹ್ಮಹತ್ಯೆ ಮಾಡಿದವ. ದ್ವಿಜಾನಂ ಪ್ರೇಷಕಶ್ಚ, ದ್ವಿಜರಿಗೆ ಪ್ರೇಷಣವನ್ನ ಕೆಲಸ ಮಾಡಲಿಕ್ಕೆ ಅವರನ್ನು ಕೊಟ್ಟು ಕಳಿಸೋನು. ಅಲ್ಲಿ ಹೋಗು, ಇದನ್ನು ಕೆಲಸ ಮಾಡ್ಕೊಂಡು ಬನ್ನಿ ಬಾ ನೀನು ಅಂತ ಹೇಳಿ ಬ್ರಾಹ್ಮಣನಿಗೆ ಕೆಲಸ ಕೊಡುವವನು, ಪ್ರೇಷಣೆ ಮಾಡುವವನು. ಇವನು ಯಾರೋ ಅವನು ಮಹಾಮುಠಾಳ, ಬ್ರಹ್ಮಹತ್ಯೆ ಮಾಡಿದವ. ಶರಣಾಗತಃ, ಶರಣಾಗತನಾಗಿದ್ದಾನೆ ಒಬ್ಬ, ಅವನನ್ನ ಬಿಟ್ಟು ಬಿಡೋದು, ಅವನನ್ನು ಕೊಂದು ಹಾಕೋದು, ಅವನನ್ನು ನಾಶ ಮಾಡೋದು. ಇವರೆಲ್ಲರೂ ಕೂಡ ಬ್ರಹ್ಮಹತ್ಯೆ ಮಾಡಿದವರಿಗೆ ಸಮಾನರು. ಏತೈ ಸಮೇತ್ಯ ಕರ್ತವ್ಯಂ ಪ್ರಾಯಶ್ಚಿತ್ತಮಿತಿ ಶ್ರುತಿ. ವಿಚಿತ್ರ ಏನು ಅಂತಂದ್ರೆ ಈ ಪಾಪವನ್ನು ಮಾಡಿದವರು ಪಾಪಿಷ್ಠರಷ್ಟೇ ಅಲ್ಲ, ಪಾಪವನ್ನು ಮಾಡಿದವರ ಒಡನಾಟದಲ್ಲಿರುವವನು ಕೂಡ ಪಾಪಿಷ್ಠ. ಅದು ಬಹಳ ವಿಚಿತ್ರ. ಇಂಥ ಸುರಾಪಾನ ಮಾಡಿದ, ನಾವಂತೂ ಕುಡಿಯುವುದಿಲ್ರಿ, ನಾವೆಂದೂ ಹುಟ್ಟುದಿಲ್ಲ. ಅವನು ಕುಡಿತಾನಲ್ಲ, ಕುಡಿತಾನೆ, ಇನ್ನೇನ್ ಮಾಡ್ಲಿಕ್ಕಾಗ್ತದೆ, ಕುಡಿದ್ರು ಕೂಡ ನಾವೇನ್ ಬೇಡ ಅಂತ ಅನ್ನೋದಿಲ್ಲ, ಕುಡಿತಾನೆ, ಕುಡಿಲಿ, ನಾವಂತೂ ಕುಡಿಯುವುದಿಲ್ಲ. ಹೀಗಂದ್ರೆ ನಿಲ್ಲುವುದಿಲ್ಲ. ಆ ಕುಡಿದ ವ್ಯಕ್ತಿಯ ಜೊತೆಗೆ ಒಂದು ದಿವಸ ವಾಸವಾದರೂ, ಸಹವಾಸ ಮಾಡಿದರೂ ಮಹಾ ಅನರ್ಥವಿದೆ, ಅವನಿಗೆ ಮತ್ತೆ ಪ್ರಾಯಶ್ಚಿತ್ತವಿದೆ, ಘೋರವಾದ ಪ್ರಾಯಶ್ಚಿತ್ತವಿದೆ. ಆದ್ದರಿಂದಾಗಿ ಹೇಳ್ತಾರೆ, ಏತೈ ಸಮಿತ್ಯ, ಅವರ ಜೊತೆಗೆ ಒಡನಾಟ ಮಾಡಿದವನು ಕೂಡ ಪ್ರಾಯಶ್ಚಿತ್ತವನ್ನು ಮಾಡಬೇಕು ಅಂತ ಶಾಸ್ತ್ರ. ಆದ್ದರಿಂದ ಅಂಥವರ ಜೊತೆಗೆ ಇರುವುದೂ ಕೂಡ ಮಹಾಪಾಪವೇ. ಅದಕ್ಕಾಗೇನೆ ಪಂಚಮಹಾಪಾತಕಗಳನ್ನು ಹೇಳ್ತಾರಲ್ಲ, 1 ಬ್ರಹ್ಮಹತ್ಯ, 2 ಸುರಾಪಾನ, 3 ಸ್ವರ್ಣಸ್ಥೇಯ ಬಂಗಾರವನ್ನು ಕದಿಯೋದು, 4 ಗುರುತಲ್ಪಗಮನ. ಈ 4 ಇವರ ಜೊತೆಗೆ ಸಹವಾಸ ಮಾಡೋದು, ಅದು ಪಂಚಮ ಮಹಾಪಾತಕ. ಸ್ವಯಂ ಪಾತಕವಲ್ಲ, ಸ್ವಯಂ ಪಾಪ ಮಾಡಿಲ್ಲ, ಆದರೆ ಅವರ ಜೊತೆಗೆ ಸಹವಾಸ ಮಾಡೋದೇನೇ ಪಾಪ. ಅಂದ್ರೆ ಆ ಲೆಕ್ಕದಲ್ಲಿ ಎಲ್ಲರೂ ನಾವು ಪಾಪ ಮಾಡಿದವರೇ, ಬ್ರಹ್ಮಹತ್ಯೆ ಮಾಡಿದವರೇ. ಅಷ್ಟು ಪಂಚಮ ಮಹಾಪಾತಕವನ್ನ ಎಲ್ಲರೂ ಮಾಡಿತ್ತು. ಯಾಕಂದ್ರೆ ಅಂಥವರು ಇದ್ದೇ ಇರ್ತಾರೆ, ಎಲ್ಲೋ ಅವರ ಜೊತೆಗೆ ನಾವು ಕೂಡ್ತೇವೆ, ಇರ್ತೇವೆ. ಆದ್ದರಿಂದ ಗೃಹೀತ ವಾಕ್ಯೋ ನಯವಿದ್ವದಾನ್ಯ ಶೇಷನ್ನ ಭುಕ್ತ ಅವಿಹಿಂಸಕಶ್ಚ ಕೃತ್ಯಾಕುಲಿತ ಕೃತಜ್ಞ ಸತ್ಯೋ ಮೃದು ಸ್ವರ್ಗಮುಪೈತಿ ವಿದ್ವಾನ್. ಬಹಳ ಸುಂದರವಾಗಿದೆ, ಬಹಳ ವಿಸ್ತಾರವಾಗಿ ಹೇಳಲಿಕ್ಕಾಗುವುದಿಲ್ಲ. ಗೃಹೀತ ವಾಕ್ಯ, ಹಿರಿಯರು ಏನೋ ಹೇಳಿದ್ರು, ಆಯ್ತು ಆಯ್ತು, ಬಾಢವಿತ್ಯನು ಮನ್ಯೇತ, ಆಯ್ತು ಮಾಡ್ತೆ ಅಂತ ಹಿರಿಯರು ಹೇಳಿದ ಮಾತುಗಳನ್ನ, ತಂದೆ ತಾಯಿಗಳ ಮಾತುಗಳನ್ನ ಯಾರು ಗೌರವದಿಂದ ಕೇಳಿಬಿಡ್ತಾನೋ ಅವನಿಗೆ ಸ್ವರ್ಗವಾಗದ್ ನಿಶ್ಚಿತ. ಗೃಹೀತ ವಾಕ್ಯಶ್ಚ, ತಂದೆ ತಾಯಿಗಳ ಮಾತನ್ನ ಕೇಳುವವನಿಗೆ ಎಂಥ ಉತ್ತಮವಾದ ಹಿರಿಯರ ಮಾತನ್ನು ಕೇಳುವ. ನಯವಿದ್ ವದಾನ್ಯ, ವದಾನ್ಯ ದಾನ ಕೊಡುವವನು, ನಯವಿದ್ ಶಾಸ್ತ್ರವನ್ನು ತಿಳಿದವನು. ಶೇಷನ್ನ ಭೋಕ್ತ, ಯಜ್ಞ ಮಾಡಿ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿ ಆಮೇಲೆ ಊಟ ಮಾಡುವವನು.
ಯಜ್ಞ ಮಾಡಬೇಕು, ಯಜ್ಞೋಚ್ಛಿಷ್ಟವನ್ನು ತಿನ್ನಬೇಕು, ಬ್ರಾಹ್ಮಣನಿಗೆ ಊಟಕ್ಕೆ ಹಾಕಬೇಕು, ಬ್ರಾಹ್ಮಣೋಚ್ಛಿಷ್ಟವನ್ನು ತಿನ್ನಬೇಕು. ಅವರ ಉಚ್ಛಿಷ್ಟ ಅಂದ್ರೆ ಎಂಜಲು ಅಂತ ಅರ್ಥವಲ್ಲ, ಅವರ ಶೇಷ, ಉಳಿದದ್ದನ್ನು ತಿನ್ನುವವನು ಯಾರೋ ಅವನು ಉತ್ತಮವಾದಂತಹ ವ್ರತಿ, ಅವನು ಸ್ವರ್ಗಕ್ಕೆ ಹೋಗ್ತಾನೆ, ಶ್ರೇಷ್ಠವಾದಂತಹ ಲಾಭ. ಆದ್ದರಿಂದ ಸುಲಭ ಪುರುಷಾರಾಜನ್ ಸತತಂ ಪ್ರಿಯಮಾದಿನಃ ಅಪ್ರಿಯಸ್ಯ ತು ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭ. ಅಪ್ರಿಯವಾದದ್ದನ್ನ, ಪಥ್ಯವಾದದ್ದನ್ನ, ಯಾವುದು ಹಿತ ಅದನ್ನು ಹೇಳುವವನು ಜಗತ್ತಿನಲ್ಲಿ ಬಹಳ ಜನ ಸಿಗುವುದಿಲ್ಲ. ಯಾಕೆ ಸಿಗುವುದಿಲ್ಲ ಅಂತಂದ್ರೆ ಕಷ್ಟ ಏನು, ಹತ್ತಿರ ಬಂದವನಿಗೆ ಕೆಟ್ಟದ್ದನ್ನು ಮಾತಾಡ್ಲಿಕ್ಕೆ ಆಗೋದೇ ಇಲ್ಲ. ಅವನಿಗೆ ಕೆಟ್ಟದ್ದನ್ನು ಮಾಡಿದ್ರೆ ನಾನು ದೂರ ಮಾಡ್ತೀನಿ ಅಂತಂದ್ಕೊಂಡು ಭಯದಿಂದ ಪಥ್ಯವಾದದ್ದನ್ನ, ಹಿತವಾದದ್ದನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ಪ್ರಿಯವಾದ ಮಾತುಗಳನ್ನಾಡ್ತಾ ಅವನನ್ನು ವರ್ಣನೆ ಮಾಡಿ ಮಾಡಿ ಸ್ತೋತ್ರ ಮಾಡಿ ನೀನು ಮಾಡಿದ್ದೆಲ್ಲ ಸರಿ ಅಂತ ಹೇಳಿ ಎಸ್ ಮಿನಿಸ್ಟರ್ ಅಂತಾಗಿ ತಾನು ತನ್ನ ಜೀವನವನ್ನು ನಡೆಸಿಬಿಡ್ತಾನೆ. ತನ್ನ ಬೆಳೆ ಬೆಂದು ಹೋಗುತ್ತೆ, ಅವನ ಹೊಟ್ಟೆ ತುಂಬತ್ತೆ. ಹಾಗಾಗಿ ಮನುಷ್ಯ ತಾನು ಯಾವಾಗಲೂ ಇನ್ನೊಬ್ಬರಿಗೆ ಹಿತೈಷಿ ಆಗದೇನೆ ಹಾಳಾಗಿ ಹೋಗ್ತಾನೆ. ಹಾಗಾಗದೆ ನೀನು ತಪ್ಪು, ಹೀಗೆ ಮಾಡಬೇಡ್ರಿ, ಹೇಳುವ ಕ್ರಮದಲ್ಲಿ ಹೇಳೋಣಾಗಲಿ, ಬೇಡ ಅಂತಿಲ್ಲ. ಏಕಾಂತದಲ್ಲಿ ಹೇಳಿ, ಬಹಿರಂಗವಾಗಿ ಹೇಳಿ, ಅಥವಾ ಮೆತ್ತಗಾಗಿ ಹೇಳಿ, ನಿಷ್ಠುರವಾಗಿ ಹೇಳಿ, ಸಾಕ್ಷಾತ್ ಹೇಳಿ, ಪರಂಪರೆ ಏನೋ ಮಾಡಿ ಅವನಿಗೆ ಹಿತವನ್ನು ಹೇಳುವುದರಲ್ಲಿ ಎಷ್ಟು ಒಳಿತಿದೆ ಅಷ್ಟು ಪ್ರಿಯವಾದದ್ದನ್ನು ಮಾತಾಡುವುದರಲ್ಲಿ ಒಳಿತಿಲ್ಲ. ಆದ್ದರಿಂದ ಇಂಥ ಮಾತಾಡುವವರು, ಇಂಥದ್ದನ್ನು ಹೇಳುವವರು ಬಹಳ ದುರ್ಲಭ, ದುರ್ಮಿಳ, ಸಿಗುವುದಿಲ್ಲ. ಅಪ್ರಿಯಸ್ಯ ತು ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭ. ಅಪ್ರಿಯವಾದದ್ದನ್ನ, ಪಥ್ಯವಾದದ್ದನ್ನ, ಹಿತವಾದದ್ದನ್ನ ಹೇಳೋರು ಕದಾಚಿತ್ ಸಿಗಬಹುದು. ಹೇಳೋದಕ್ಕೇನು ಕಷ್ಟ ಇದೆ, ಹೇಳೋರು ಸಿಗ್ತಾರೆ. ಆದರೆ ಕೇಳೋರು ಸಿಗುವುದಿಲ್ಲ, ಸರ್ವಥಾ ಸಿಗುವುದಿಲ್ಲ. ಆದ್ದರಿಂದ ಅಪ್ರಿಯಸ್ಯ ತು ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭ. ಯೋ ಹಿ ಧರ್ಮಂ ಸಮಾಶ್ರಿತ್ಯ ಹಿತ್ವಾ ಭಕ್ತ ಪ್ರಿಯಾಪ್ರಿಯೇ ಅಪ್ರಿಯಾಣ್ಯಾಹ ಪಥ್ಯಾನಿ ತೇನ ರಾಜಾ ಸಹಾಯವಾನ್. ಯೋ ಹಿ ತಾನು ಧರ್ಮಾವಲಂಬಿಯಾಗಿ ರಾಜನಿಗೆ, ಒಬ್ಬ ಮಂತ್ರಿ ಅಮಾತ್ಯ ಹೇಳಬೇಕಾದದ್ದು ಧರ್ಮವನ್ನೇ ಹೇಳಬೇಕು, ಪಥ್ಯವನ್ನೇ ಹೇಳಬೇಕು, ಅಪಥ್ಯವಾದದ್ದನ್ನು ಹೇಳಬಾರದು. ರಾಜನ ಎದುರಲ್ಲಿ ಕಠೋರವಾಗಿ ಮಾತಾಡುವುದಕ್ಕೆ ತುಂಬ ಗಟ್ಸ್ ಬೇಕು, ಬಹಳ ಧೈರ್ಯ ಬೇಕು. ಕೊಂದೇ ಹಾಕ್ತಾನೆ ಅವನು. ಏನಾದರೂ ಮನಸ್ಸಿಗೆ ವಿಕಾರವಾಗಿ ಬಿಟ್ರೆ, ತೊಂದರೆ ಆದರೆ ಅವನು ಕೊಂದೇ ಹಾಕ್ತಾನವನು. ಗಡೀಪಾರು ಮಾರೋದಲ್ಲ, ಜೈಲಲ್ಲಿ ಹಾಕೋದಲ್ಲ, ಕೊಂದು ಹಾಕ್ತಾನೆ. ಆದರೆ ಅಂಥಲ್ಲೂ ಅವನಿಗೆ ಧೈರ್ಯ ಬೇಕು. ಇದೆರಡೂ ಬೆಳೆದು ಬರಬೇಕಾದ್ರೆ, ರಾಜ ಇಂಥ ಮಾತುಗಳನ್ನು ಕೇಳಬೇಕಾದ್ರೆ, ಪಾಲನ ಮಾಡೋದಿರಲಿ, ಕಿವಿಯಾರೆ ಕೇಳಬೇಕಾದ್ರೂ ಅವನಿಗೆ ತಾಳ್ಮೆ ಬೇಕು. ಕಿವಿಯಾರೆ ಕೇಳಬೇಕಾದ್ರೆ ತಾಳ್ಮೆ ಬೇಕು. ತಾಳ್ಮೆ ಇಲ್ಲದೆ ಇದ್ರೆ ಕಿವಿಯಿಂದ ಕೇಳಲಿಕ್ಕೂ ಆಗುವುದಿಲ್ಲ ಅವನಿಗೆ. ಹಾಗಾಗಿ ಅಪ್ರಿಯಾಣ್ಯಾಹ ಪಥ್ಯಾನಿ ತೇನ ರಾಜಾ ಸಹಾಯವಾನ್. ಯಾರು ಅಪ್ರಿಯವಾಗಿದ್ದರೂ ಕೂಡ ಪಥ್ಯವಾದದ್ದನ್ನು ಹೇಳ್ತಾನೋ ಅಂಥವನು ಜೊತೆಗೆ ಇಟ್ಕೊಂಡ ರಾಜ ನಿಜವಾಗಿ ಧನ್ಯ. ಯಾಕೆಂದ್ರೆ ಅವನಿಗೆ ಒಳ್ಳೆ ಮಾತುಗಳನ್ನು ಹೇಳುವವರು ಇದ್ದಾರೆ. ಆದ್ದರಿಂದ ಅವನಿಗೆ ಕೆಟ್ಟದ್ದಾಗುವುದಿಲ್ಲ, ಅವನಿಗೆ ತೊಂದರೆ ಆಗುವುದಿಲ್ಲ ಅವನಿಗೆ. ಹೀಗೆ ಅಂತ ನಾವು ತಿಳಿತೇವೆ. ಆದ್ದರಿಂದ ಆಪದರ್ಥೆ ತ್ಯಜೇತ್ ಕುಲಾರ್ಥೆ ಪುರುಷಂ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್ ಗ್ರಾಮಂ ಜನಪದಸ್ಯಾರ್ಥೆ ಆತ್ಮಾರ್ಥೆ ಪೃಥಿವೀಂ ತ್ಯಜೇದೇಕಂ ಕುಲಸ್ಯಾರ್ಥೆ. ಒಬ್ಬ ವ್ಯಕ್ತಿ ಕೆಟ್ಟವನಿದ್ದಾನೆ, ನಮ್ಮ ವಂಶ ಚೆನ್ನಾಗಿದೆ, ನಮ್ಮ ಮನೆತನ ಬಹಳ ಒಳ್ಳೆಯದಿದೆ, ಒಬ್ಬ ವ್ಯಕ್ತಿ ಹಾಳಾಗಿದ್ದಾನೆ ಅಂತಾದ್ರೆ ಅವನನ್ನ ಕಳಿಸಿಬಿಡ್ಬೇಕು. ಅವನು ಹೋಗು ಮಹಾರಾಯ, ನೀನ್ ನಮ್ಮ ಜೊತೆಗಿರಬೇಡ, ನಿನ್ನಷ್ಟಕ್ಕೆ ನೀನಿರು. ತ್ಯಜೇದೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್. ಒಂದು ಒಳ್ಳೆ ಊರಿದೆ, ಅದರೊಳಗೆ ಒಂದು ಮನೆತನ, ಆ ಮನೆತನದವರು ಇಡೀ ಪಾಪವನ್ನು ಮಾಡಿ 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 ಊರಿಗೆಲ್ಲ ಅನರ್ಥವನ್ನು ತಂದಿರ್ತಾರೆ. ಅಂಥವರಾಗಿದ್ರೆ ಆಗ ಆ ಊರಿನಲ್ಲಿರುವ ಆ ಮನೆತನದವರನ್ನೇ ಪೂರ್ಣವಾಗಿ ತ್ಯಾಗ ಮಾಡಿಬಿಡು. ಬಹಿಷ್ಕಾರ ಅವರಿಗೆ ಹಾಕಬೇಕು. ಗ್ರಾಮಂ ಜನಪದಸ್ಯಾರ್ಥೆ, ಒಂದೂರಿನ ಜನ ಅವರೆಲ್ಲರೂ ಕೂಡಿ ದುಷ್ಟಕರ್ಮವನ್ನು ಮಾಡ್ತಾರೆ ಅಂತಾದರೆ ಇಡೀ ದೇಶಕ್ಕಾಗಿ ಆ ಊರಿನವರನ್ನ ಬಹಿಷ್ಕಾರ ಹಾಕಬೇಕು. ಹೀಗೆ ಮಾಡಬೇಕು. ಇನ್ನು ತನ್ನ ಉದ್ಧಾರವಾಗಬೇಕಾದರೆ, ಇಡೀ ಜಗತ್ತು ಹಾಳಾಗಿ ಹೊರಟಿದೆ, ನನ್ನ ಉದ್ಧಾರವಾಗೋದು ಹೇಗೆ ಅಂತಂದಾಗ ಇಡೀ ಜಗತ್ತನ್ನೇ ಬಿಟ್ಟು ತಾನು ಸಾಧನೆ ಮಾಡಬೇಕು. ಆತ್ಮಾರ್ಥೆ ಪೃಥಿವೀಂ ತ್ಯಜೆ, ಇಡೀ ಪೃಥಿವಿಯನ್ನು ಬಿಟ್ಟು ತಾನು ಸಾಧನೆಯನ್ನು ಮಾಡಬೇಕು, ತನ್ನ ಉದ್ಧಾರವನ್ನು ತಾನು ನೋಡ್ಕೋಬೇಕು. ಇದು ಅಂತಿಮ ಸ್ಥಾನದಲ್ಲಿ ತನ್ನ ಸ್ವಾರ್ಥ
ಇದು ಜಾಗರೂಕವಾಗ್ತದೆ. ಅದು ಸ್ವಾರ್ಥವಲ್ಲೇ ಅಲ್ಲ, ಅದು ಮಹಾರ್ಥ ಅದು. ಆದ್ದರಿಂದ ಆ ವಿಧವಾದಂತಹ ಶಾಸ್ತ್ರವನ್ನು ಕೂಡ ವಿದುರ ಹೇಳ್ತಾ ಇದ್ದಾನೆ.